ಹರಿ ಓಂ. ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾರೀಕು 20 ಏಪ್ರಿಲ್ 2026 ಸೋಮವಾರ, ಅಕ್ಷಯ ತೃತೀಯ. ಇದೇ ನಾನು 2025ರಲ್ಲಿ ನಾನೊಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋವನ್ನು 51,400 ವೀಕ್ಷಕರು ನೋಡಿದ್ದಾರೆ. ಬಹಳ ಖುಷಿಪಟ್ಟರು. ಈ ವರ್ಷವೂ ಹೆಚ್ಚಿನ ಮಾಹಿತಿ ಜೊತೆ ಹಾಕಿ ಗುರುಗಳೇ ಅಂತ ಫೋನ್ ಮಾಡ್ತಾನೇ ಇದ್ದರು. ಆದರೂ ತಡ ಆಯಿತು, ಕ್ಷಮೆ ಇರಲಿ. ಈಗ ಅಕ್ಷಯ ತೃತೀಯ ಎಂದರೆ ಏನು? ಅಕ್ಷಯ ಪಾತ್ರೆ ಎಲ್ರಿಗೂ ಗೊತ್ತಿದೆ. ತಗೊಳ್ತಾ ಬೆಳೀತಾನೇ ಇರುತ್ತೆ, ನೆವರ್ ಎಂಡಿಂಗ್. ಅಕ್ಷಯ ತೃತೀಯ ಅಂದರೆ ಅಂತ್ಯವಿಲ್ಲದ ಸಮೃದ್ಧಿಯ 3ನೇ ದಿನ ಅಂತ. ಅದಕ್ಕೆ ಆ ದಿನ ಏನೇ ನಾವು ವಸ್ತುಗಳು, ಪ್ರಾಪರ್ಟಿ, ಮೂವಬಲ್, ಇಮೂವಬಲ್ ಥಿಂಗ್ಸ್ ಏನೇ ತಗೊಳ್ಳಿ, ಬೆಳ್ಳಿ, ಬಂಗಾರ, ನಾವು ಏನು ತಗೊಂಡ್ರೂ ಅದು ಬೆಳೀತಾನೇ ಇರುತ್ತೆ. ಮತ್ತು ಬಂಗಾರ ತಗೊಂಡ್ರೆ ಆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನಿರಂತರವಾಗಿ ಇರ್ತಾಳೆ ಅಂತ ಒಂದು ಭಾವನೆ ನಿಜವೂ. ಆದರೆ ಕೆಲವರಿಗೆ ಆತಂಕ, ಅಂದರೆ ಈ ಬಂಗಾರ ಬೆಲೆಯಲ್ಲಿ ನಾವು ಬಂಗಾರ ತಗೊಳಕ್ಕಾಗಲ್ವಲ್ಲ, 1 ಗ್ರಾಮು ತಗೊಳಕ್ಕಾಗಲ್ವಲ್ಲ ಅಂತ ಆತಂಕ, ಕೊರತೆ. ಇನ್ನು ಕೆಲವರಿಗೆ ನಾವು ಅಷ್ಟೆಲ್ಲ ತಗೊಳ್ತಾ ಇದ್ವಲ್ಲ, ಈಗ ಅಷ್ಟು ತಗೊಳಕ್ಕಾಗಿಲ್ವಲ್ಲ ಅಂತ ಆತಂಕ, ಕೊರತೆ. ಇರಲಿ, ಈ ಆತಂಕ ಕೊರತೆ ಇಂದ ಹೊರಬರಲು ನಾವು ಲಕ್ಷ್ಮಿಗೆ ಪ್ರಿಯವಾದ 108 ವಸ್ತುಗಳಲ್ಲಿ ಕೆಲವು ವಸ್ತುಗಳು, ಮತ್ತು ಲಕ್ಷ್ಮಿ ಬೇರೆ ಬೇರೆ ರೂಪದಲ್ಲಿ ವಾಸ ಮಾಡುತ್ತಿರುವ ವಸ್ತುಗಳು ಕೆಲವನ್ನ ನಾವು ಪೂಜೆಗೆ ಇಟ್ಟು ಪ್ರಾರ್ಥನೆ ಮಾಡಿದರೆ ಲಕ್ಷ್ಮೀ ಕುಬೇರನ ಕಟಾಕ್ಷ ಅನುಗ್ರಹ ಸಂಪೂರ್ಣವಾಗಿ ಲಭ್ಯವಾಗುತ್ತೆ. ಆದ್ದರಿಂದ ನಾವು ಏನೇನು ಅಂದ್ಕೊಂಡಿದ್ದೀವೋ ಅಷ್ಟು ಪೂರೈಸ್ತಾ ಹೋಗ್ಬೋದು. ಈಗ ಕೆಲವು ವಸ್ತುಗಳು, ಮೊದಲಿಗೆ ಕಲ್ಲುಪ್ಪು ಎಲ್ರಿಗೂ ಗೊತ್ತಿದೆ. ಪ್ರತಿ ಶುಕ್ರವಾರ ಕೆಲವರು ಮನೆಯಲ್ಲಿ ತಗೊಳ್ಳುವ ವಾಡಿಕೆ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಕಲ್ಲುಪ್ಪು ಲಕ್ಷ್ಮಿ ಸಂಕೇತ. ಲಕ್ಷ್ಮಿ ಸಮುದ್ರದಿಂದನೇ ಬಂದವಳು ಅಂತ. ಅದೇ ರೀತಿ ಕಲ್ಲುಪ್ಪು ಸಮುದ್ರ ನೀರಿಂದ ತಯಾರು ಮಾಡುವಂಥದ್ದು. ನಂಬರ್ 2, ಬೆಳ್ಳಿ ನಾಣ್ಯ ಚಿಕ್ಕದಾಗಿ ತಗೊಳ್ಳಿ, ಏನು ತೊಂದರೆ ಇಲ್ಲ. ಅದರಲ್ಲಿ ಲಕ್ಷ್ಮಿ ಇರಲಿ ಅಥವಾ ತಾವರೆ ಹೂವು ಇರಲಿ ಅಥವಾ ಚಿಕ್ಕ ವಿಗ್ರಹ ತಗೊಳ್ಳಿ. ಯಾಕೆಂದರೆ ಸಿಲ್ವರ್ ಇಟ್ ಈಸ್ ರಿಲೇಟೆಡ್ ಟು ಶುಕ್ರ, ಅಸೋಸಿಯೇಟೆಡ್ ವಿತ್ ಲಕ್ಷ್ಮಿ, ಅಥಾರಿಟಿ ಆಫ್ ವೆಲ್ಫೇರ್. ಸರಿ. ನಂಬರ್ 3, ಹಿತ್ತಾಳೆ ಅಥವಾ ತಾಮ್ರದಲ್ಲಿ ಚಿಕ್ಕದಾಗಿ ಪಾತ್ರೆಗಳು ತಗೊಳ್ಳಿ. ಪೂಜೆ ರೂಮಲ್ಲಿ ಇಡ್ಬೋದು ಅಥವಾ ಅಡುಗೆ ಮನೆಯಲ್ಲಿ ಇಡ್ಬೋದು, ತಗೊಳ್ಳಿ. ಮತ್ತು 4ನೇದು ನವಧಾನ್ಯಗಳು. ನವಗ್ರಹಗಳು, ಆಯಾ ಗ್ರಹಗಳಿಗೆ ಆಯಾ ಶಕ್ತಿ ಇರುತ್ತೆ. ಏನೇ ದೋಷ ಇರಲಿ ಅದು ಪರಿಹಾರಕ್ಕೆ ನಾವು ನವಗ್ರಹ ಹೋಮ ಪೂಜೆ ಎಲ್ಲ ಮಾಡ್ತೀವಿ. ಸೊ ನವಧಾನ್ಯಗಳನ್ನ ತಗೊಳ್ಳಿ. ಮತ್ತು 5ನೇದು ಮಂಗಳಕರವಾದ ಲಕ್ಷ್ಮಿಗೆ ಪ್ರಿಯವಾದ ವಸ್ತು, ಮತ್ತು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೋ ಆ ವಸ್ತುಗಳು, 108 ವಸ್ತುಗಳು. ಅದರಲ್ಲಿ ಕೆಲವು ವಸ್ತುಗಳು ನಾನು ಹೇಳ್ತೀನಿ ಕ್ರಮಬದ್ಧವಾಗಿ. ಅದನ್ನು ನೀವು ಆದಷ್ಟು ನಿಮ್ಮ ಯಥಾಶಕ್ತಿಗೆ ತಕ್ಕಂತೆ ಇಟ್ಟು ಪೂಜೆ ಮಾಡಿ. ಯಾವುದು ಮಂಗಳಕರವಾದ ವಸ್ತುಗಳು? ಅರಿಶಿನ ಕೊಂಬು. ಹಾಗೆ ಪ್ಯಾಕೆಟ್ ತಗೋಬೇಡಿ. ಪ್ಯಾಕೆಟಲ್ಲಿ 1-2 ಹೋಲ್ಸ್ ಇರೋದು, ಉಳಕ ಇರೋದು ಇರುತ್ತೆ. ಅದೆಲ್ಲ ಹೋಲ್ಸ್ ಇಲ್ಲದೆ, ಉಳಕ ಇಲ್ಲದೆ ಇರೋ ಕೊಂಬುಗಳು ಸೆಲೆಕ್ಟ್ ಮಾಡಿ ಇಡಿ. ನೆಕ್ಸ್ಟ್ ಕುಂಕುಮ ರೆಡ್ ಕಲರಲ್ಲಿ ಇರಲಿ. ಪಚ್ಚಕರ್ಪೂರ, ಪನ್ನೀರು, ಲಾವಂಚ, ಬೆಟ್ಟದ ನೆಲ್ಲಿಕಾಯಿ ಇಟ್ಕೊಳ್ಳಿ. ನೋಡಿ, ಬೆಟ್ಟದ ನೆಲ್ಲಿಕಾಯಿ ಇಡಿ, ಅದು ಪ್ರಿಯವಾದದ್ದು. ಎಲ್ಲಿ ವಾಸ ಮಾಡ್ತಾ ಇದ್ದಾರೋ ಅದೆಲ್ಲ ಇಡಿ. ಈಗ ಬೆಲ್ಲ
ರಸಲಕ್ಷ್ಮಿ, ರಸಲಕ್ಷ್ಮಿ ರೂಪದಲ್ಲಿ ಇರ್ತಾಳೆ ರಸಲಕ್ಷ್ಮಿ. ವಿಳ್ಯದೆಲೆ ಧನಲಕ್ಷ್ಮಿ. ಬಟ್ಲಡಿಕೆ ಬಟ್ಲಡಿಕೆ ಇಷ್ಟಾಲಕ್ಷ್ಮಿ. ಮತ್ತು ಅಕ್ಕಿ ಶ್ರೀಲಕ್ಷ್ಮಿ. ಈ ಥರ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ಬಡಮುರಿ ಶಂಖ ಇಡಿ, ಯಂತ್ರ, ಲಕ್ಷ್ಮಿ ಯಂತ್ರ, ಕುಬೇರ ಯಂತ್ರ ಎಲ್ಲ ಇಡಿ. ಇಷ್ಟು ವಸ್ತುಗಳಲ್ಲಿ ನಿಮಗೆ ಯಥಾಶಕ್ತಿ ಯಾವುದು ಸಿಗುತ್ತೋ ಅದನ್ನು ಇಡಿ, ಇಟ್ಟು ಪೂಜೆ ಮಾಡೋಣ. ಈಗ ಹೂವಲ್ಲಿ ಜಾಸ್ಮಿನ್ ಅಂದರೆ ಮಲ್ಲಿಗೆ ಹೂವು ಬಹಳ ಇಷ್ಟವಾದದ್ದು. ಅದರಲ್ಲಿ ಅಟ್ರಾಕ್ಷನ್, ಮನಿ ಅಟ್ರಾಕ್ಷನ್, ವೈಬ್ರೇಷನ್ಸ್ ಇದೆ, ಅದನ್ನು ಖಂಡಿತ ಇಡಿ. ಅಷ್ಟೇ ಅಲ್ಲ, ಪರಿಮಳವಾದ ಎಲ್ಲ ಹೂ, ಪಾರಿಜಾತ ಆಗಿರ್ಬೋದು, ಅದು ಮನೆ ಮುಂದೆ ಸಿಗುತ್ತೆ, ಪಾರಿಜಾತ ಹೂ ಇಡಿ. ತಾಳೆ ಹೂವು, ಸಂಪಿಗೆ ಎಲ್ಲವೂ ಪರಿಮಳವಾದ ಹೂ ಇಡಿ, ಪೂಜೆ ಮಾಡಿ. ಪೂಜೆ ಮಾಡುವಾಗ ನೀವು ಏನೇ ಮಂತ್ರ ಜಪ ಏನೇ ಪಠನೆ ಮಾಡಿದ್ರು ಅದರ ಫಲ ಬೆಳೀತಾನೇ ಇರುತ್ತೆ. ಆದ್ದರಿಂದ ಒಂದು ಗಾಯತ್ರಿ ಮಂತ್ರ ಅಂದರೆ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರಗಳಲ್ಲಿ ಶ್ರೇಷ್ಠವಾದ ಮಂತ್ರ ಗಾಯತ್ರಿ ಮಂತ್ರ. ಎಲ್ಲ ಆಯಾ ದೇವತೆಗಳಿಗೆ ಗಾಯತ್ರಿ ಮಂತ್ರ ಇದೆ. ಅದರಲ್ಲಿ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರ, ಮಹಾದೇವೀಚ ವಿದ್ಮಹೆ ವಿಷ್ಣುಪತ್ನೀಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮತ್ತೊಮ್ಮೆ ಮಹಾದೇವೀಚ ವಿದ್ಮಹೆ ವಿಷ್ಣುಪತ್ನೀಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಹೇಳಿ. ಆದರೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಗೂಗಲ್ ಹೋಗಿ ಗಾಯತ್ರಿ ಮಂತ್ರ, ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರ ಅಂತ ಹಾಕಿ. ಅದು ಕಷ್ಟ ಅಂದರೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ 21 ಬಾರಿ ಅಥವಾ 108 ಬಾರಿ. ಈ ಮಹಾಲಕ್ಷ್ಮಿ ಮಂತ್ರ ಹೇಳುವಾಗ ಮಹಾಲಕ್ಷ್ಮಿ ಮುದ್ರೆ ಇಟ್ಕೊಳ್ಳಿ. ಈಗಾಗಲೇ ನಾನು ದಸರಾ ಸಮಯದಲ್ಲಿ ಮಹಾಲಕ್ಷ್ಮಿ ಮುದ್ರೆ ಹಾಕಿದ್ದೀನಿ. ನೀವು ಒಮ್ಮೆ ತೋರಿಸ್ತೀನಿ. ಕೈ ಇಟ್ಕೊಳ್ಳಿ, ಮಧ್ಯ ಬೆರಳು ಜಾಯಿಂಟ್ ಮಾಡಿ, ಉಂಗುರ ಬೆರಳು ಕಿರು ಬೆರಳು ಲಾಕ್ ಮಾಡಿ, ತೋರು ಬೆರಳು 2 ತುದಿನ ಟಚ್ ಮಾಡಿ, ಹೆಬ್ಬೆರಳು ಹೃದಯದಲ್ಲಿ ಇಡಿ. ಯಾಕೆಂದರೆ ಇಲ್ಲಿ ಶ್ರೀಗಿರಿ ವಾಸಸ್ಥಳವಾದ ಜಾಗ. ಶ್ರೀಗಿರಿ ಹೃದಯದಲ್ಲಿ ಲಕ್ಷ್ಮಿ ವಾಸ ಮಾಡ್ತಾ ಇದ್ದಾರೆ, ಎಲ್ರಿಗೂ ಗೊತ್ತಿದೆ. ಸೊ ಈ ರೀತಿಯಾಗಿ ಇಟ್ಕೊಂಡು ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ 21 ಬಾರಿ ಅಥವಾ 108 ಬಾರಿ ಪಠನೆ ಮಾಡಿ. ಇನ್ನೊಂದು ಕುಬೇರ ಮುದ್ರೆ ಇಟ್ಕೊಳ್ಳಿ. ಕುಬೇರ ಮುದ್ರೆ ಬಗ್ಗೆ ಸಪ್ರೇಟ್ ವಿಡಿಯೋ ಹಾಕ್ತೀನಿ. ಆ ರೀತಿ ಮಾಡಿದ್ರೆ ವಿತಿನ್ 7 to 10 days ಬೆಳವಣಿಗೆ ನೀವು ಪ್ರತ್ಯಕ್ಷವಾಗಿ ನೋಡ್ಬೋದು ಹೇಗೆ. ಬಟ್ ಈಗ ನೀವು ಪ್ರಾರಂಭ ಮಾಡಿ ಅಷ್ಟೇ. ಕುಬೇರ ಮುದ್ರೆ ಉಂಗುರ ಬೆರಳು ಕಿರು ಬೆರಳು ತಗೊಂಡು ಈ ಮಧ್ಯೆ ಗೆರೆ ಹತ್ರ ಇಡಿ. ಮಧ್ಯ ಬೆರಳು ತೋರು ಬೆರಳು ಹೆಬ್ಬೆರಳಿಂದ ಟಚ್ ಮಾಡಿ. ಕುಬೇರ ಮುದ್ರೆ. ಓಂ ಶ್ರೀ ಕುಬೇರಾಯ ನಮಃ, ಓಂ ಶ್ರೀ ಲಕ್ಷ್ಮೀ ಕುಬೇರಾಯ ನಮಃ 21 ಬಾರಿ ಅಥವಾ 108 ಬಾರಿ. ಆ ದಿನ ಪೂಜೆ ಮಾಡುವಾಗ ದಯವಿಟ್ಟು ಬಾರ್ಡರ್ ಸರಿಗಿರೋ ಸ್ಯಾರಿ ಕಟ್ಕೊಳ್ಳಿ. ಎಲ್ಲರೂ ಅದೇ ಕಟ್ಕೊಳ್ತೀರಾ, ಆದರೆ ಯಂಗ್ಸ್ಟರ್ಸ್ ಡೋಂಟ್ ಮಿಸ್ಟೇಕ್ ಮೀ, ಮುಡಿ ಕಟ್ಕೊಳ್ಳಿ. ಅದ್ರ ಬಗ್ಗೆ ನಾನು ಸಪ್ರೇಟ್ ಹೇಗೆ ವರ್ಮ ಆಕ್ಟಿವೇಶನ್ ಆಗುತ್ತೆ ಅಂತ ಹಾಕ್ತೀನಿ. ಆದರೆ ಆ ದಿನ ಮುಡಿ ಕಟ್ಕೊಳ್ಳಿ ಯಂಗ್ಸ್ಟರ್ಸ್, ಡೋಂಟ್ ಮಿಸ್ಟೇಕ್ ಮೀ. ಆ ಥರ ಪೂಜೆ ಮಾಡಿ. ನೈವೇದ್ಯ ಸಿಹಿ ಪೊಂಗಲ್ ಅಥವಾ ಇದು ಪಾಯಸ ಮಾಡಿ. ಆ ದಿನ ಯಾವುದೇ ನೆಗೆಟಿವ್ ಮಾತು ಮಾತಾಡಬೇಡಿ. ಡೋಂಟ್ ಥಿಂಕ್ ನೆಗೆಟಿವ್, ಡೋಂಟ್ ಸ್ಪೀಕ್ ನೆಗೆಟಿವ್ ವರ್ಡ್ಸ್, ಓನ್ಲಿ ಪಾಸಿಟಿವ್. ಯಾಕೆಂದರೆ ಆ ದಿನ ನಾವು ಏನು ಒಳ್ಳೆಯ ಕೆಲಸಗಳು ಮಾಡ್ತೀವೋ ಅದು ಬೆಳೀತಾನೇ ಇರುತ್ತೆ. ದಾನ ಧರ್ಮ ಮಾಡುವಾಗ ಒಂದು ವಿದ್ಯಾಭ್ಯಾಸ ಮಾಡಿ, ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಿ. ಅಂದರೆ ಪೂರ್ತಿ ಮಾಡಬೇಕು ಅಂತ ಇಲ್ಲ, ಪಾರ್ಟ್ ಆ್ಯಂಡ್ ಪಾರ್ಸಲ್. ಒಂದು ಫೀಸ್ ಕಟ್ಟಿ. ಮತ್ತು ವೇದ ಪಾಠಶಾಲೆ ಅಂದರೆ
ಆ ವೇದಗಳು ಕಳೀತಾ ಇದ್ದಾರೆ, ಆ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಅಲ್ಲಿ ಹೋಗಿ ಚೀಟಿ ಹಾಕ್ಕೊಳ್ಳಿ. ಅವರು ಆ ವೇದಗಳಿಂದ ನಮಗೆ ಪುಣ್ಯ ಬರುತ್ತೆ. ಈ ಥರ ಮಾಡಿ, ಇಷ್ಟೇ. ಈ ಥರ ಪೂಜೆಗಳು ಮಾಡಿ ಲಕ್ಷ್ಮೀ ಕುಬೇರನ ಕಟಾಕ್ಷ ಅನುಗ್ರಹ ಸಂಪೂರ್ಣವಾಗಿ ಲಭ್ಯವಾಗುತ್ತೆ. ನಿಮ್ಮ ಆಸೆ ಆಕಾಂಕ್ಷ ಎಷ್ಟು ಏನೇನೋ ಇರುತ್ತೆ. ಮಕ್ಕಳಿಗೆ ಕೆಲಸದಲ್ಲಿ ಉದ್ಯೋಗದಲ್ಲಿ ಪ್ರಮೋಷನ್, ಮತ್ತು ಮಕ್ಕಳಿಗೆ ಮದುವೆ ಜಾತಕ ಕೂಡು ಬಂದಿಲ್ಲ ಅಂತ ಸಮಸ್ಯೆ ಎಲ್ಲ ಸಂಪೂರ್ಣವಾಗಿ ಪೂರೈಸ್ತಾ ನಾವು ಒಳ್ಳೆ ವಿಶೇಷಗಳು ನಮ್ಮ ಮನೆಯಲ್ಲಿ ನಡೆಯುತ್ತೆ. ಆದ್ದರಿಂದ ಈ ಪೂಜೆನ ಈ ರೀತಿಯಲ್ಲಿ ಮಾಡಿ, ಯಥಾಶಕ್ತಿ ಏನೇನು ಸಿಗುತ್ತೋ ಅಷ್ಟನ್ನು ಇಟ್ಕೊಂಡು ಪೂಜೆ ಮಾಡಿ. ಆದರೆ ಆ ದಿನ ದಯವಿಟ್ಟು ಅವಾಯ್ಡ್ ಮಾಡಿ ಐರನ್ ಮೆಟೀರಿಯಲ್, ಬಿಕಾಸ್ ಅಂದರೆ ಸೂಜಿ, ಚಾಕು, ಶಾರ್ಪಾಗಿರೋ ಕಬ್ಬಿಣದ್ದು ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ. ಅಲ್ಯೂಮಿನಿಯಂ ಪಾತ್ರೆಗಳು ಏನಾದರೂ ಒಂದು ಅವಾಯ್ಡ್ ಮಾಡಿ. ಡೋಂಟ್ ಪರ್ಚೇಸ್ ಓನ್ಲಿ ಆನ್ ದಟ್ ಡೇ, ಬಿಕಾಸ್ ಐರನ್ ಇಟ್ ಈಸ್ ರಿಲೇಟೆಡ್ ಟು ಸ್ಯಾಟರ್ನ್, ಶನಿ ಭಗವಾನ್. ನಮಗೆ ಒಂಥರ ಮೆಂಟಲ್ ಟೆನ್ಷನ್, ವರೀಸ್ ಯಾಕೆ ಬೇಕು? ಇಷ್ಟೆಲ್ಲ ಪೂಜೆ ಮಾಡಿ ನೆಮ್ಮದಿ ಸಂತೋಷ ಸಿಗುತ್ತೆ. ಆದ್ದರಿಂದ ಈ ರೀತಿಯೇ ಪೂಜೆ ಮಾಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿ. ಅವ್ರು ಮಾಡೋ ಪೂಜೆಯ ಫಲ ನಿಮಗೆ ಬಂದು ಸೇರುತ್ತೆ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಹರಿ ಓಂ.